ರಾಜರಾಜೇಶ್ವರಿ ನಗರ ದೇವಸ್ಥಾನದ ಆಪೋಸಿಟ್ ಈ ಒಂದು ಪೀಠ ಇರೋದು. ಸೊ ನೀವು ಹೋಗಿ ಅಲ್ಲಿ ಯಾವುದೇ ಮಾನಸಿಕ ಆಗಿರಬಹುದು, ಸೊ ವೈಯಕ್ತಿಕ ಆಗಿರಬಹುದು, ಆರೋಗ್ಯದಲ್ಲಿ ಕಿರಿಕಿರಿ, ಕುಟುಂಬ ಕಲಹ, ಈ ರೀತಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನವರತ್ನಗಳ ಬಗ್ಗೆ ನಾವು ಮಾತನಾಡ್ತೀವಿ. ಯಾವ ರಾಶಿಯವರು ಯಾವ ಹರಳನ್ನ ಹಾಕಬೇಕು, ಯಾರಿಗೂ ಹೇಳ್ದೆ ಕೇಳದೆ ಯಾವುದೋ ಹರಳು ನನಗೆ ಇಷ್ಟ ಆಯಿತು ಅಂತ ಹಾಕಿದ್ರೆ ಅದರಿಂದ ಏನೆಲ್ಲ ಕೆಟ್ಟ ಪರಿಣಾಮಗಳು ಎದುರಿಸಬಹುದು. ಸೊ ನಮಗೆ ನಮ್ಮ ರಾಶಿಗೆ ಜಾತಕಕ್ಕೆ ತಕ್ಕ ಹಾಗೆ ಯಾವ ಹರಳು ಸೂಕ್ತ, ಇದೆಲ್ಲವನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಹೋಗೋಣ. ಎಂದಿನಂತೆ ಇವತ್ತು ಕೂಡ ಕಾರ್ಯಕ್ರಮದಲ್ಲಿ ಖ್ಯಾತ ವಂಶ ಪಾರಂಪರಿಕ ಜ್ಯೋತಿಷಿಗಳು, ತ್ರಿಕಾಲ ಜ್ಯೋತಿಷಿಗಳು ಆಗಿರುವಂತಹ ಪಂಡಿತ್ ನಾಗೇಶ್ ಗುರೂಜಿ ಅವರು, ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಾಗರ್ತೈವ ಸಂಪೃತೌ ವಾಗರ್ತಃ ಪತಿಪತೆ ಜಗತಃ ಪಿತರು ವಂದೇ ಪಾರ್ವತಿ ಪರಮೇಶ್ವರು. ಗುರುಜಿ, ಇವತ್ತು ನವರತ್ನಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಮೊದಲನೇದಾಗಿ ಈ ನವರತ್ನಗಳ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡಿ ಗುರುಜಿ. ನವರತ್ನಗಳನ್ನೇ ಯಾಕೆ ಧರಿಸಬೇಕು, ಅದರ ಪ್ರಾಮುಖ್ಯತೆ ಏನು ಅಂತ? ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬೆಶ್ಚ ರಾಹುವೆ ಕೇತುವೆ ನಮಃ. ನವಗ್ರಹಗಳು ಅಂತಂದರೆ ಇಡೀ ನಮ್ಮ ಭೂಮಂಡಲದ ಮತ್ತು ಇಡೀ ಸೃಷ್ಟಿಕರ್ತನು ಸೃಷ್ಟಿಯನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚಿತವಾಗಿ ಪ್ರಣವ ಸ್ವರೂಪಿಯನ್ನು ಸೃಷ್ಟಿ ಮಾಡ್ತಾನೆ. ಈ ಎಲ್ಲ ಅಂಶಗಳಿಗೂ ಸಂಬಂಧಿಸಿದಂತಹ ನವಗ್ರಹಗಳು ಅಂತಂದರೆ ಯೂನಿವರ್ಸಲ್ ಗ್ಯಾಲಕ್ಸಿ ಅಂತ ಏನು ಹೇಳ್ತೀವೋ ಅದನ್ನು ಇಡೀ ಜೀವ ಕುಲಕ್ಕೆ, ನಮ್ಮ ಮನುಕುಲಕ್ಕೆ ಬೇಕಾಗಿರುವಂತಹ ಈ ನವಗ್ರಹಗಳಿಗೂ ಮತ್ತು ನಮ್ಮಲ್ಲಿ ಇರುವಂತಹ ನವರಂಧ್ರಗಳಿಗೂ ಕೂಡ ನಮ್ಮ ಜೀವನದ ಬುನಾದಿಯಾಗಿ ಈ ನವಗ್ರಹಗಳ ಮೇರು ಪರ್ವತವಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂತಹ ಶಕ್ತಿ ತನ್ನದೇ ಆದಂತಹ ವಿಶಿಷ್ಟ ಗ್ರಹದ ಯೋಗ ಬಲ ಮತ್ತು ತನ್ನ ದೃಷ್ಟಿಯ ಶಕ್ತಿ ಕೋನ ಮತ್ತು ಚೈತನ್ಯದ ಬಲ ಮತ್ತು ಮನುಷ್ಯನಿಗೆ ಬೇಕಾಗಿರುವಂತಹ ಇಚ್ಛಾ ಶಕ್ತಿಯನ್ನು ಸಂಪೂರ್ಣವಾಗಿ ಫಲಾಫಲಗಳ ಮುಖಾಂತರವಾಗಿ ಕೊಡುವಂಥದ್ದೇ ಈ ನವಗ್ರಹಗಳು. ಈ ನವಗ್ರಹಗಳು ಮತ್ತು ನವಧಾನ್ಯಗಳು, ಪ್ರಕೃತಿಯಿಂದ ಬಂದಂತಹ ನವಧಾನ್ಯಗಳು ಮನುಷ್ಯನ ಜನ್ಮನಿಗೆ ಎಷ್ಟರ ಮಟ್ಟಿಗೆ ಎಲ್ಲ ಥರದ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಗಣನೆಗೆ ತೆಗೆದುಕೊಂಡು ಪರಿಪೂರ್ಣವಾಗಿ ಆ ಸಮಸ್ಯೆಗಳಿಗೆ ಪರಿವಾಗಿ ಎಲ್ಲ ಸಮಸ್ಯೆಗಳನ್ನು ಕೂಡ ನೀಗಿಸುವಂತಹ ಶಕ್ತಿ ಇರುವಂತಹದ್ದು ಈ ನವಧಾನ್ಯಗಳಿಗೂ ಮತ್ತು ನವಗ್ರಹಗಳಿಗೂ. ನಮ್ಮಲ್ಲಿ ಇರುವಂತಹ ಲೋಪದೋಷಗಳನ್ನು ಅನಾರೋಗ್ಯದಿಂದ ಆಗಿರ್ಬೋದು, ಆರೋಗ್ಯದಿಂದ ಮತ್ತು ಮಾನಸಿಕವಾಗಿ ನರಳುತ್ತಾ ಇರುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ನವಗ್ರಹಗಳು, ನವರತ್ನಗಳು ಸರ್ವೇ ಸಾಮಾನ್ಯವಾಗಿ ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ, ನಕ್ಷತ್ರದ ಅಧಿಪತಿ ರಾಶಿಯ ಅಧಿಪತಿಗೆ ಸಂಬಂಧಿಸಿದಂತೆ ಈ ನವರತ್ನಗಳನ್ನು ಪ್ರತಿಯೊಂದು ರೂಪದಲ್ಲೂ ಕೂಡ ಆಯಾ ರಾಶಿಗೆ ಸಂಬಂಧಿಸಿದಂತೆ ಧರಿಸಬೇಕಾಗುತ್ತದೆ. ಇದನ್ನು ಧರಿಸಿದಾಗ ಸಂಪೂರ್ಣವಾಗಿ ಫಲಾಫಲಗಳನ್ನು ಪಡೆದುಕೊಳ್ಳಬಹುದು. ಗುರುಜಿ, ಇತ್ತೀಚಿನ ಕಾಲದಲ್ಲಿ ಅದೆಲ್ಲ ಒಂದು ರೀತಿ ಫ್ಯಾಷನ್ ಆಗಿದೆ ಅಂತಲೇ ಹೇಳ್ಬೋದು. ನನಗೆಲ್ಲೋ ಪಚ್ಚೆ ಇಷ್ಟ ಆಯಿತು, ನಾನು ಯಾರಿಗೂ ಕೇಳೋದು ಬೇಡ, ಹೇಳೋದು ಬೇಡ, ಹಾಕ್ಕೊಂಡು ಬಿಡೋಣ. ಅಥವಾ ನನಗೆಲ್ಲೋ ಹವಳ ಮುತ್ತು ಇಷ್ಟ ಆಯಿತು, ಸುಮ್ಮನೆ ಹಾಕೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಇತ್ತೀಚೆಗೆ ತೋರಿಕೆಗೋಸ್ಕರ. ಸೊ ಆ ರೀತಿ ಹರಳುಗಳನ್ನು ಹಾಕೋರಿಗೆ ಏನು ಹೇಳ್ತೀರಾ? ಆ ರೀತಿ ಹಾಕಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಗುರುಜಿ? ಮುಖ್ಯವಾಗಿ ನವರತ್ನಗಳು ಅಂತಂದ್ರೇ ವಜ್ರ, ವೈಡೂರ್ಯ, ಪಚ್ಚೆ, ಪುಷ್ಯರಾಗ, ಮುತ್ತು, ನೀಲ, ಮಾಣಿಕ್ಯ, ಗೋಮೇಧಿಕ ಮತ್ತು ಹವಳ. ಈ ನವಗ್ರಹಗಳನ್ನು ಎಲ್ಲರೂ ಕೂಡ, ನವಗ್ರಹದ ಉಂಗುರವನ್ನು ಎಲ್ಲರೂ ಕೂಡ ಧರಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಅದು ನವಗ್ರಹವನ್ನು ಕೂರಿಸಬೇಕಾದಂತಹ 2 ವಿಧಾನದಲ್ಲಿ ಇರ್ತದೆ. ಆ 2 ವಿಧಾನದಲ್ಲೂ ಕೂಡ ಯಾವುದು ರೂಪದಲ್ಲಾದರೂ ಒಂದಾದ್ರೂ ಕೂಡ ಗುರುಗಳ ಮುಖಾಂತರದಿಂದ, ಗುರುಗಳ ಆಜ್ಞೆಯಿಂದ ಯಾವುದರಲ್ಲಿ ಧರಿಸಬೇಕು, ಚಿನ್ನದಲ್ಲಿ ಧರಿಸಬೇಕಾ, ಬೆಳ್ಳಿನಲ್ಲಿ ಧರಿಸಬೇಕಾ, ತಾಮ್ರದಲ್ಲಿ ಧರಿಸಬೇಕಾ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತು ಅದನ್ನು ಗುರುಗಳ ಮುಖಾಂತರದಿಂದ ತರಿಸಿಕೊಂಡು ಯಾವ ರೂಪದಲ್ಲಿ ಮತ್ತು ಯಾವ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ಧರಿಸಬೇಕು ಅನ್ನುವಂಥದ್ದು ಗುರುವಿನ ಆಜ್ಞೆಯಿಂದ ಧರಿಸಿದಾಗ ಅದರ ಲಾಲನೆ ಪಾಲನೆ ಅನ್ನುವಂಥದ್ದು ಕೂಡ ತುಂಬ ಶ್ರದ್ಧಾ ಭಕ್ತಿಯಿಂದ ನಾವು ಅದನ್ನು ಸಂಪೂರ್ಣವಾಗಿ ನಮ್ಮ ದೈವಕ್ಕೆ ಸಂಬಂಧಿಸಿದಂತೆ, ಒಂದು ನವಗ್ರಹಗಳಿಗೂ ಸಂಬಂಧಿಸಿದಂತೆ ಅದರ ಫಲಾಫಲಗಳನ್ನು ತಿಳಿದುಕೊಂಡು ನಾವು ಧರಿಸಬೇಕಾಗುತ್ತದೆ.
ಅದನ್ನು ನವಗ್ರಹವನ್ನು ಮಾತ್ರನೇ, ನವಗ್ರಹದ ಉಂಗುರವನ್ನು ಮಾತ್ರನೇ ಪರಿಗಣನೆ ತೆಗೆದುಕೊಂಡು ತುಂಬ ಗಂಭೀರವಾಗಿ ನಾವು ಅದನ್ನು ಆಚರಣೆ ಪ್ರಕಾರವಾಗಿ, ಪದ್ಧತಿಗಳ ಪ್ರಕಾರವಾಗಿ ಧರಿಸಿದಾಗ ಮಾತ್ರನೇ ಅದಕ್ಕೆ ಫಲ ದಕ್ಕುವುದಕ್ಕೆ ಸಾಧ್ಯವಾಗುತ್ತದೆ. ಇಲ್ಲ ಅಂತಂದರೆ ಅದು ರಿವರ್ಸ್ ಆಗಿ ಸಮಸ್ಯೆಗಳಿಗೆ ತಂದುಕೊಂಡು ನಮ್ಮ ಜಾತಕದಕ್ಕೂ ಮತ್ತು ರಾಶಿ ನಕ್ಷತ್ರಗಳಿಗೂ ಸಂಬಂಧ ಇಲ್ಲ ಮತ್ತು ನಮ್ಮ ಒಡನಾಟಕ್ಕೂ ಏನಾದರೂ ಕೂಡ ವ್ಯತ್ಯಾಸಗಳಾಗ್ತಾ ಇದೆಯಾ, ಸೂತಕಗಳು ಆಗಿದೆಯಾ, ಮನೆ ಕುಟುಂಬಕ್ಕೂ ವಾಸ್ತುವಿಗೂ ನಾವು ಧರಿಸಿದಂತಹ ನವಗ್ರಹದ ಉಂಗುರಕ್ಕೂ ಏನಾದರೂ ಸಮಸ್ಯೆಗಳು ಇದ್ದಾಗ ನಾವು ಅನುಭವಿಸಬೇಕಾಗಿರುವಂತಹ ಸಮಸ್ಯೆ ಇನ್ನೂ ಮತ್ತಷ್ಟು ಡಬಲ್ ಆಗುತ್ತದೆ. ಆದ ಕಾರಣದಿಂದ ನವಗ್ರಹದ ಉಂಗುರವನ್ನು ಧರಿಸುವಂಥದ್ದು ಸರ್ವೇ ಸಾಮಾನ್ಯವಾಗಿ ಗ್ರಹತಿಗಳಿಗೆ ಸಂಬಂಧಿಸಿದಂತೆಯೇ ಗುರುಗಳ ಆಶೀರ್ವಾದದಿಂದ ಪ್ರತ್ಯೇಕವಾಗಿ ಇಂತಹ ಕ್ಯಾರೆಕ್ಟು, ಇಂತಹ ಲೋಹದಲ್ಲೇ ಧರಿಸಬೇಕು ಅನ್ನೋದು ಇರುತ್ತದೆ. ಅದನ್ನು ಧರಿಸಿದಾಗ ಯಾವುದೇ ರೀತಿಯ ಪರಿಣಾಮಗಳು ಬೀರುವುದಿಲ್ಲ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಧಾರವಾಡ ಡಿಸ್ಟಿಕ್ ನವಲಗುಂದಿಂದ ರೀ. ನಿಮ್ಮ ಹೆಸರು? ಸಂಭಾಜಿ ಕುಲಕರ್ಣಿ. ಸಂಭಾಜಿ ಕುಲಕರ್ಣಿ. ಹ್ಞೂ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಮಗನ ಹೆಸರು, ಜನ್ಮ ದಿನಾಂಕ ತಿಳಿಸಿ. ಸುನೀಲ್ ರೀ. ಸುನೀಲ್. ಸುನೀಲ್ 4/3/1992. 4/3/1992. 92. ಓಕೆ ಗುರುಜಿ ಇದ್ದಾರೆ, ಮಾತನಾಡಿ. ಏನು ಕೇಳಬೇಕು ಮಗನ ಬಗ್ಗೆ? ಲಗ್ನದ್ದು ಮತ್ತು ನೌಕರಿದು ಎರಡು ಕೇಳ್ಬೇಕಾಯ್ತು. ಓಕೆ, ಮಾತಾಡಿ. ಹಾಂ ಸರ್ ನಮಸ್ತೆ. ನಮಸ್ತೆ ಗುರುಗಳೇ. ಜನ್ಮಸ್ಥಳ ಯಾವುದು ಮಗಂದು? ಅವನದು ಮುಳಗುಂದ್ರಿ. ಓಕೆ, ಇನ್ನೂ ಸರಿ ಹೆಸರು ಹೇಳ್ತೀರಾ ಮಗಂದು? ಸುನೀಲ್. ಸುನೀಲ್ ಕುಲಕರ್ಣಿ ರೀ. ಸುನೀಲ್ ಕುಲಕರ್ಣಿ. ಓಕೆ. ಇದು ಕುಂಭರಾಶಿ, ಶತಧಾರ ನಕ್ಷತ್ರ. ಅದೇ ಶತಭಿಷ ನಕ್ಷತ್ರ 4ನೇ ಪಾದ ಕುಂಭರಾಶಿ ಅನ್ನುವಂಥದ್ದು ಬರ್ತದೆ. ಅಂದರೆ ಇವಾಗ ನೀವು ವಿದ್ಯಾಭ್ಯಾಸ ಮತ್ತು ಕೆಲಸದ ಕೇಳ್ತಾ ಇದ್ದೀರಾ? ಕೆಲಸದ್ದು ಮತ್ತು ಒಂದು ಲಗ್ನದ ಬಗ್ಗೆ ರೀ. ಲಗ್ನ ಮತ್ತು ವಿದ್ಯಾಭ್ಯಾಸ, ಏನು ಕೆಲಸ, ನೌಕರಿ ಬಗ್ಗೆ. ಸರಿ, ನೌಕರಿ ಮಾಡ್ಲಿಕ್ಕೆ ಬಟ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದ್ದಾನ. ಅದ್ರಾಗ ಪರ್ಮನೆಂಟ್ ಆಗ್ತದ, ಬೇರೆ ಏನಾರ ಇದು ಆಗ್ತದ. ನೌಕರಿ ಅವ್ನ 26ನೇ ವರ್ಷದಿಂದ ಕನ್ಯಾ ನೋಡ್ಲಿಕ್ಕೀವಿ, ಯಾವ ಸೆಟ್ ಆಗೋಲ್ಲ ರೀ. ನೌಕರಿ ಕಾಂಟ್ರಾಕ್ಟ್ ಬೇಸ್ ಇರುವುದರಿಂದ ಗೌರ್ಮೆಂಟ್ ನೌಕರಿ ಅಂತಂತಾರೆ. ಅದ್ರ ಸಂಬಂಧ ಯಾವ ಕನ್ಯಾ ಫಿಕ್ಸ್ ಆಗೋಲ್ಲ. ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ನೌಕರಿ ಇದೇನು ತೊಂದರೆ ಇಲ್ಲ. ಕೆಲಸ ಕಾರ್ಯದ ಹಣಕಾಸಿಗೆ ಸಂಬಂಧಪಟ್ಟಂತಹ ಇನ್ನೂ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾನೆ, ಇನ್ನೂ ಪ್ರಮೋಷನ್ ಸಿಗುವಂತಹ ಯೋಗ ಬಲನೂ ಕೂಡ ಇದೆ. ಏನೂ ಸಮಸ್ಯೆ ಇಲ್ಲ. ಕಂಕಣ ಭಾಗ್ಯ ಬಲದಲ್ಲಿ ಸ್ವಲ್ಪ ನಿಧಾನ ಆಗುತ್ತದೆ. ಮುಂದಿನ ವರ್ಷನೇ ಆಗೋದು. ಮುಂದಿನ ವರ್ಷ ಅಂತಂದರೆ ಜೂನ್ ಜುಲೈ ನಂತರ, ಮುಂದಿನ ವರ್ಷ 2026 ಜೂನ್ ಜುಲೈ ನಂತರ ನೀವು ಪ್ರಯತ್ನಗಳು ಪಡಿ. ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡ ಬರ್ತದೆ. ಒಳ್ಳೇದಾಗ್ಲಿ. ಕಂಕಣ ಭಾಗ್ಯಕ್ಕೆ ಜಾತಕದಲ್ಲಿ ಏನು ದೋಷ ಇಲ್ಲ. ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡ ಬರಬೇಕು ಅಂತಂದ್ರೆ ಹಸಿರು ಅಂತಂದ್ರೆ ಪಚ್ಚೆ ಕಲ್ಲನ್ನು ಧರಿಸಬೇಕು ಮತ್ತು ಹಳದಿ ಕಲ್ಲನ್ನು, ಈ ಎರಡೂ ಕಲ್ಲನ್ನು ಉಂಗುರ ಬೆರಳಿಗೆ ಧರಿಸಿದಾಗ ಆದಷ್ಟು ಬೇಗ ಕಂಕಣ ಭಾಗ್ಯ ಫಲಕ್ಕೆ ಕೂಡ ಬರ್ತದೆ. ಅದು ಚಿನ್ನದಲ್ಲೇ ಧರಿಸಬೇಕಾಗುತ್ತದೆ. ಎರಡೂ ಕೂಡ ಪಚ್ಚೆ ಮತ್ತು ಹಳದಿ ಈ ಕಲ್ಲನ್ನು ಚಿನ್ನದಲ್ಲಿ ಅವನಿಗೆ ಕೊಡಿಸಿ ಆದಷ್ಟು ಬೇಗ ಕಂಕಣ ಭಾಗ್ಯ ಬಲದಲ್ಲಿ ಆದಷ್ಟು ಬೇಗ ಕೂಡ ಬರುತ್ತದೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ಸಂಭಾಜಿ ಅವರೇ, ಕರೆ ಮಾಡಿ ಮಾತನಾಡಿದಕ್ಕಾಗಿ. ನೀವು ಕೂಡ ಏನೇ ಸಮಸ್ಯೆಗಳಿದ್ರು ಕರೆ ಮಾಡಿ. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ನೇರ ಪ್ರಸಾರದಲ್ಲಿ ಮಾತನಾಡ್ಬೋದು. ಜೊತೆಗೆ ಗುರೂಜಿ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ನಾನೊಮ್ಮೆ ನಂಬರ್ನ ಹೇಳ್ತೀನಿ: 990008 9018, ಹಾಗೆ 990008 9019 ಈ ನಂಬರ್ಗೆ ಕರೆ ಮಾಡಿದ್ರೆ ಗುರೂಜಿ ಅವ್ರನ್ನ ನೇರವಾಗಿ ಹೇಗೆ ಭೇಟಿ ಮಾಡ್ಬೋದು, ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಜೊತೆಗೆ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ದೇವಸ್ಥಾನದ ಆಪೋಸಿಟ್ ಅಲ್ಲೇ ಇದೆ. ಸೊ ಅಲ್ಲಿ ಹೋಗಿ ನೇರವಾಗಿ ನೀವು ಮಾತನಾಡೋದ್ರಿಂದ ಇನ್ನೂ ಇನ್ ಡೀಟೇಲ್ ಆಗಿ ಏನು ಸಮಸ್ಯೆ, ಅದಕ್ಕೆ ಏನು ಪರಿಹಾರ ಎಲ್ಲವನ್ನ ಕೂಡ ತಿಳಿಸ್ಕೊಡ್ತಾರೆ. ಮಿಸ್ ಮಾಡದೆ ಕಾಲ್ ಮಾಡಿ, ಹೋಗಿ ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಗುರೂಜಿ ನಮಸ್ತೆ. 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 ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗೌರಿಬಿದನೂರಿಂದ. ಗೌರಿಬಿದನೂರಿಂದ. ನಿಮ್ಮ ಹೆಸರು? ಶ್ರೀನಿವಾಸಯ್ಯ. ಶ್ರೀನಿವಾಸಯ್ಯ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ. ನಮ್ಮ ಮಗನ ಹೆಸರು, ಜನ್ಮ ದಿನಾಂಕ ತಿಳಿಸ್ಕೊಡ್ತೀರಾ? ಭರತ್. ಭರತ್. ಓಕೆ. 7/2/1994 ಸೋಮವಾರ ಬೆಳಿಗ್ಗೆ 7:06:50. 7/2/1994 ಅಲ್ವಾ?
ಹೌದು. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಏನು ಸಮಸ್ಯೆ ಅಥವಾ ಏನು ಪ್ರಶ್ನೆ ಕೇಳಬೇಕು ಕೇಳಿ. ನಮಸ್ಕಾರ ಶ್ರೀನಿವಾಸ ಅವರೇ. ನಮಸ್ಕಾರ ಸ್ವಾಮಿ. ಹೇಳಿ, ಭರತ್ ವಿಷಯದಲ್ಲಿ ಏನು ಪ್ರಶ್ನೆ ಕೇಳಬೇಕು? ಮದುವೆ ವಿಷಯ ಕೇಳಬೇಕಾಯ್ತು ಸ್ವಾಮಿ. ಮದುವೆ ವಿಷಯದಲ್ಲಿ ಸ್ವಲ್ಪ ವಿಳಂಬನೆ ಆಗುತ್ತದೆ. ಹಾ. ಮುಖ್ಯವಾಗಿ ಅವನಿಗೆ ಮೂಲ ನಕ್ಷತ್ರ ಪ್ರಕಾರವಾಗಿ ಯೋಗ ಬಲ ಅನ್ನುವಂಥದ್ದು ಕೂಡು ಬರುವಂಥದ್ದು ಸ್ವಲ್ಪ ಕಡಿಮೆ ಆದ ಕಾರಣದಿಂದ ಧನುಸ್ಸು ರಾಶಿಗೆ ಸಂಬಂಧಿಸಿದಂತೆಯೇ ಯೋಗ ಬಲ ಅನ್ನುವಂಥದ್ದು ಸಾಧ್ಯವಾದಷ್ಟು ನೀವು ಅವನ ಕೈಯಲ್ಲಿ ಹಳದಿ ಬಟ್ಟೆಯನ್ನು, ಕೇಳಿಸ್ತಾ ಇದೆ, ಕೇಸರಿ ಮತ್ತು ಹಳದಿ ಬಟ್ಟೆಯನ್ನು ಪ್ರತಿ ಶನಿವಾರ 3 ಶನಿವಾರಗಳ ಕಾಲ ನೀವೇನು ವಸ್ತ್ರ ಕೊಡೋಕ್ಕಾಗುತ್ತೋ ಅದನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅವನ ಕೈಯಲ್ಲಿ ಸ್ವಲ್ಪ ದಾನದ ರೂಪದಲ್ಲಿ ಆಗಲಿ ಕೊಡ್ತಾ ಬನ್ನಿ. 3 ಶನಿವಾರಗಳು ಕೊಡಬೇಕು. ಒಂದು. ಎರಡನೇದಾಗಿ ನೀಲಂ ಅನ್ನೋ ಕಲ್ಲನ್ನು ಅವನ ಹೆಸರಿಗೆ ರಾಶಿಗೆ ತಗ್ಗಂತೆಯೇ ಒಂದು ಕ್ಯಾರೆಟ್ ಮುಖಾಂತರದಿಂದ 7 ಕ್ಯಾರೆಟ್ 7 ಪಾಯಿಂಟು ಇನ್ನೂ ಜಾಸ್ತಿ ಇದ್ರೂ ಪರವಾಗಿಲ್ಲ, ಬೆಳ್ಳಿನಲ್ಲಿ ಧರಿಸೋದಕ್ಕೆ ಹೇಳಿ ಉಂಗುರ ಬೆರಳಿಗೆ ಆದಷ್ಟು ಬೇಗ ಕಂಕಣ ಭಾಗ್ಯ ಫಲದಲ್ಲಿ ಕೂಡು ಬರುವುದಕ್ಕೆ ಈ 2ರಿಂದನೂ ಕೂಡ ಮಾಡಬೇಕು. ಹಳದಿ ಮತ್ತು ಕೇಸರಿ ಬಣ್ಣದ ಬಟ್ಟೆಗಳನ್ನು ಹನುಮಾನ್ ದೇವಸ್ಥಾನಕ್ಕೆ ಪ್ರಸಾದ ರೂಪದಲ್ಲಿ ದಾನದ ರೂಪದಲ್ಲಿ ಆಗಲಿ 3 ಶನಿವಾರದಲ್ಲಿ ಕೊಡಬೇಕು. ಮತ್ತು 3 ಶನಿವಾರ ಕಂಪಲ್ಸರಿ ಕೊಡಬೇಕಾಗುತ್ತದೆ. ಎರಡನೇದಾಗಿ ಹರಳನ್ನು ನೀವು ಬೆಳ್ಳಿನಲ್ಲಿ ಧರಿಸಿದಾಗ ಆದಷ್ಟು ಬೇಗ ಅನುಕೂಲ ಆಗುತ್ತದೆ, ಕಂಕಣ ಭಾಗ್ಯ ಕೂಡು ಬರ್ತದೆ. ಒಳ್ಳೆಯದಾಗಲಿ. ಹೌದು, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಎಸ್, ನೀವು ಕೂಡ ಕರೆ ಮಾಡಬೇಕಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಈ ಕೂಡಲೇ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕೂಡ ನೀವು ಮಾತನಾಡ್ಬೋದು. ಜೊತೆಗೆ ಗುರೂಜಿ ಅವರನ್ನ ಕೂಡ ನೇರವಾಗಿ ಭೇಟಿ ಮಾಡಿ. ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ, ಇದು ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ದೇವಸ್ಥಾನದ ಆಪೋಸಿಟ್ ನಿಮಗೆ ಸಿಗತ್ತೆ. ಸೊ ಈಸಿಯಾಗಿ ನೀವು ಲೊಕೇಶನ್ನ ಹೋಗ್ಬಹುದು, ರೀಚ್ ಆಗ್ಬೋದು. ಸೊ ಏನೇ ಸಮಸ್ಯೆಗಳಿದ್ರು, ಮನೆಯಲ್ಲಿ ಕಲಹ ಆಗಿರಬಹುದು ಅಥವಾ ವಿವಾಹ ವಿಳಂಬ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಆರೋಗ್ಯ ಸಮಸ್ಯೆ, ಏನೇ ಸಮಸ್ಯೆ ಇದ್ರೂ ಕೂಡ ಹೋಗಿ ನೇರವಾಗಿ ಮಾತಾಡಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ. ಎಸ್, ಸಂಪರ್ಕ ಕಡಿತ ಆಗಿದೆ, ಮಾತನಾಡ್ತೀನಿ ಮತ್ತೆ. ಎಸ್ ಗುರುಜಿ, ಮಾತಾಡ್ತಾ ಇದ್ವಿ ಯಾವ ಹರಳನ್ನ ಧರಿಸಬೇಕು, ಏನು ಎತ್ತ ಗೊಂದಲಗಳಿಗೆ ಏನು ಪರಿಹಾರ ಅಂತ. ಇನ್ನು ಯಾವ ರಾಶಿ ಯಾವ ನಕ್ಷತ್ರದವರು ಎಂತಹ ಒಂದು ಹರಳು ಅಥವಾ ಯಾವುದನ್ನ ಮುತ್ತು ರತ್ನಗಳನ್ನು ಧರಿಸಿದ್ರೆ ಒಳ್ಳೆಯದು ಅಂತ ಗುರುಜಿ? ಮುಖ್ಯವಾಗಿ ಇಲ್ಲಿ ಯಾವುದೇ ಕಲ್ಲುಗಳನ್ನು ಧರಿಸಿದಾಗ ನವರತ್ನದ ಉಂಗುರದ ಬಗ್ಗೆ ಆಗಲೇ ಹೇಳಿದೆ. ಮತ್ತು ಪ್ರತ್ಯೇಕವಾಗಿ ಆಯಾ ನಕ್ಷತ್ರಕ್ಕೆ ರಾಶಿಗೆ ಸಂಬಂಧಿಸಿದಂತೆ ರಾಶಿ ಅರಳುಗಳನ್ನು ನಾವು ಧರಿಸ್ತೇವೆ. ರಾಶಿ ಅರಳನ್ನು ಧರಿಸಬೇಕಾದರೆ ಅದನ್ನೂ ಕೂಡ ಸಹ ಗುರುವಿನ ಆಜ್ಞೆಯಂತೆ ಆಯಾ ರಾಶಿಯ ಅಧಿಪತಿಗೆ ಸಂಬಂಧಿಸಿದಂತೆ ಅರಳನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಅದನ್ನು ನಾವು ಧರಿಸ್ತೀವಿ. ಮತ್ತು ಕೆಲವರಿಗೆ ಬಂದ್ಬಿಟ್ಟು ಕಾಲಕ್ರಮೇಣ ಅದು ಫಲ ಕೊಡ್ತಾ ಇಲ್ಲ. ನಾವು ಗುರುಗಳೇ ನೀವು ಹೇಳಿದ ರೂಪದಲ್ಲಿ ಇದನ್ನು ನಾವು ಧರಿಸಿದ್ವಿ, ನಮಗೆ ಫಲ ಕೊಡ್ತಾ ಇಲ್ಲ, ಒಳ್ಳೆಯದಾಗಿಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ. ಏನಕ್ಕೆ ಅಂತಂದರೆ ನಮ್ಮ ರೇಖೆನಲ್ಲಿ, ಹಸ್ತರೇಖೆನಲ್ಲಿ ಇರುವಂತಹ ರೇಖೆಗಳು, ಮುಖ್ಯವಾದ ರೇಖೆಗಳು ಅನ್ನುವಂಥದ್ದು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ರೇಖೆಗಳನ್ನು ಕೂಡ ಪ್ರತಿ 6 ತಿಂಗಳಿಗೆ ನಶಿಸಿ ಹೋಗ್ತಾ ಇರುತ್ತದೆ ಮತ್ತು ಬೆಳೀತಾ ಇರುತ್ತದೆ. ಅದೇ ರೀತಿಯಾಗಿ ಈ ರಾಶಿ ಕಲ್ಲುಗಳನ್ನು ಕೂಡ ಕಾಲಕ್ರಮೇಣ 2.5 ವರ್ಷಗಳ ನಂತರ ಕಾಲಕ್ರಮೇಣ ಅದರ ಫಲಗಳನ್ನು ಕಳೆದುಕೊಳ್ಳುವಂತಹ ಯೋಗ ಬಲ ಅನ್ನುವಂಥದ್ದು ಇರ್ತದೆ. ಯಾವುದರಲ್ಲಿ? ನವರತ್ನದ ಉಂಗುರದಲ್ಲಿ ಅಲ್ಲ, ಪ್ರತ್ಯೇಕವಾದ ರಾಶಿ ನಕ್ಷತ್ರಕ್ಕೆ ಸಂಬಂಧಿಸಿದಂತಹ ಅರಳು 2.5 ವರ್ಷಗಳ ನಂತರ ತನ್ನ ಫಲವನ್ನು ಕಳೆದುಕೊಳ್ಳುವಂತಹ ಯೋಗ ಬಲ ಅನ್ನುವಂಥದ್ದು ನಡೀತಾ ಇರುತ್ತದೆ. ದೃಷ್ಟಿಯ ಆಗಿ ಅಥವಾ ನಾವು ನಡೆದುಕೊಳ್ತಾ ಇರುವಂತಹ ಆಚರಣೆಗಳಿಂದ ಆಗಿರ್ಬೋದು, ನಡವಳಿಕೆಗಳಿಂದ ಆಗಿರ್ಬೋದು, ದೋಷಗಳಿಂದ ಆಗಿರ್ಬೋದು, ಕಾಲಕ್ರಮೇಣ ಯಾವುದಾದ್ರೂ ಒಂದು ಸನ್ನಿವೇಶಕ್ಕೆ ನಷ್ಟವನ್ನು ಆಗ್ತಾ ಇರುತ್ತೆ. ಆದ ಕಾರಣದಿಂದ ಅದನ್ನು ಮತ್ತೆ ಪೂಜೆಗಳ ಮುಖಾಂತರದಿಂದ ಅದಕ್ಕೆ ಪ್ರತಿಷ್ಠಾಪನೆ ಅನ್ನುವಂಥದ್ದು, ಅಂದರೆ ಮರುಜೀವ ಅನ್ನುವಂಥದ್ದು ತುಂಬುವ ಮುಖಾಂತರದಿಂದ ಅದಕ್ಕೆ ತನ್ನದೇ ಆದಂತಹ ಪೂಜೆ ಪುನಸ್ಕಾರಗಳಿರ್ತವೆ. ಅದನ್ನು ಮಾಡಿದಾಗ ತಿರ್ಗಾ ಮತ್ತೆ ಚೈತನ್ಯ ಅನ್ನುವಂಥದ್ದು ಪಡ್ಕೋಬಹುದು. ಅಥವಾ ಸಂಪೂರ್ಣವಾಗಿ ಅದು ಫಲ ಕಳ್ಕೊಂಡಿದ್ರೆ ಬೇರೆದು ಮತ್ತೆ ಅದೇ ಉಂಗುರಕ್ಕೆ ಬೇರೆ ಹೊಸದ ಹರಳನ್ನು ಧರಿಸಿ ನಾವು ಮತ್ತೆ ಪವರ್ ಎನರ್ಜಿ ಪಡ್ಕೊಳ್ಳುವಂತಹ ಯೋಗ ಬಲ ಅನ್ನುವಂಥದ್ದು ನಾವು ಅನುಸರಿಸಬೇಕಾಗುತ್ತದೆ ಮೊದಲನೇದಾಗಿ. ಮತ್ತು ರಾಶಿಗಳಿಗೆ ಸಂಬಂಧಿಸಿದಂತೆಯೇ ಯಾವ ರಾಶಿಯವರಿಗೆ ಯಾವ ಕಲ್ಲನ್ನು ಧರಿಸಿದರೆ ಉನ್ನತವಾದ ಫಲ ಪಡ್ಕೋಬಹುದು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಬರೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ವಿಶೇಷವಾಗಿ
ಹವಳ, ಮಾಣಿಕ್ಯ ಮತ್ತು ಪುಷ್ಯರಾಗ ಅನ್ನುವಂಥದ್ದು 3 ಕಲ್ಲುಗಳು ಬರ್ತದೆ. ಈ 3 ಕಲ್ಲನ್ನು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತದೆ. ಆಯ್ಕೆ ಮಾಡಿಕೊಂಡು ಗುರುವಿನ ಆಜ್ಞೆಯಂತೆ ಅದನ್ನು ಪರಿಪೂರ್ಣವಾಗಿ ಶುದ್ಧಪಡಿಸಿಕೊಂಡು ತದನಂತರ ಇಂಥ ದಿನದಲ್ಲಿ ಅಂತಂದರೆ ಮೇಷರಾಶಿಯವರಿಗೆ ಸಂಬಂಧಿಸಿದಂತಹ ಆ ನಕ್ಷತ್ರದಲ್ಲಿ ಧರಿಸಿದಾಗ ಯಾವುದೇ ರೀತಿಯ ಸಮಸ್ಯೆಗಳು ಅನ್ನುವಂಥದ್ದು ಬರುವಂಥದ್ದು ಇಲ್ಲದಿಲ್ಲ. ಗುರುಜಿ ಮಾತನಾಡೋಣ, ಮತ್ತಷ್ಟು ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗಿ. ಒಬ್ರು ಕಾಲರ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ಬೇಡ. ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ರೀ. ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾವೇರಿಂದ ರೀ, ಲಕ್ಷ್ಮಿ ಅಂತ ರೀ. ಹಾವೇರಿಯಿಂದ ಲಕ್ಷ್ಮಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ರಿ. ಮಗನ ಹೆಸರು, ಜನ್ಮ ದಿನಾಂಕ ತಿಳಿಸ್ಕೊಡ್ತೀರಾ? ಮಗ ಕೃಷ್ಣ ರೀ, ಅವನ ಹೆಸರು ರೀ. ಜನ್ಮ ದಿನಾಂಕ ರೀ ಜೂನ್ 1900 ಎಷ್ಟು ರೀ? 22/6/1999. ಓಕೆ, ಕನ್ಯಾ ನಕ್ಷತ್ರ, ಕನ್ಯಾ ರಾಶಿ. ಓಕೆ ಗುರುಜಿ ಇದಾರೆ, ಮಾತನಾಡಿ. ಏನು ಪ್ರಶ್ನೆ ಕೇಳಿ ಮಗನ ಬಗ್ಗೆ? ಹಲೋ ರೀ. ನಮಸ್ಕಾರ ಅಮ್ಮ. ಹ್ಞೂ ರೀ. ಏನಮ್ಮ ಪ್ರಶ್ನೆ ಏನಮ್ಮ? ಅವನಿಗೆ ಒಟ್ಟಾರಿ ಯಾವುದು ಕೆಲಸ ಕಾಯಂ ಇದಾವಲ್ರಿ. ಆಮೇಲೆ ಮನ್ಯಾಗನು ಸ್ವಲ್ಪ ಇದಾಗತ್ತತ್ರಿ, ಅದಕ್ಕೆ ರೀ ಕೇಳ್ಬೇಕಾಗಿತ್ತು. ಆಯ್ತಮ್ಮ, ಇವಾಗ ಕೆಲಸ ಕಾರ್ಯ ಅನ್ನೋದಕ್ಕಿಂತ ಅವನು ಕೂಲಿ ಮಾಡ್ತಾನೋ, ವ್ಯವಸಾಯ ಮಾಡ್ತಾನೋ, ಕೆಲಸ ಮಾಡ್ತಾನೋ, ಇನ್ನೊಂದು ವಾಟೆವರ್, ಇವಾಗ ಅವನಿಗೆ ಕೆಲಸ ಅನ್ನೋದಕ್ಕಿಂತ ಕೂಡ ನಿಮ್ಮ ಶಕ್ತಾನುಸಾರ ನಿಮಗೆ ಉನ್ನತವಾದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಆರ್ಥಿಕವಾಗಿ ಫಲಾಫಲಗಳು ನಿಮಗೆ ಯೋಗ ಇದೆಯೋ ಇಲ್ವೋ ಸೆಕೆಂಡರಿ, ಹಣಕಾಸಿನಲ್ಲಿ ಸಮಸ್ಯೆಗಳು ಇದ್ದಾವೆ. ಆದ್ರೂ ಕೂಡ ಮಗನಿಗೆ ಹೇಳಿ ಕೊಟ್ಟಿರುವಂತಹ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಕನ್ಯಾ ರಾಶಿ ಅವರಿಗೆ, ಸರಿನಾ, ಕನ್ಯಾ ರಾಶಿಗೆ ಸಂಬಂಧಿಸಿದಂತೆಯೇ ಈ ಕೊಟ್ಟಿರೋ ಡೇಟ್ ಆಫ್ ಬರ್ತ್ಗೆ ಯೋಗ ಬಲ ಅನ್ನುವಂಥದ್ದು ಬಿಸ್ನೆಸ್ ಮಾಡೋದಕ್ಕೆ ಕೇಳಿ. ಅದು ಸಣ್ಣದೋ ದೊಡ್ಡದೋ, ಎಷ್ಟು ನಿಮಗೆ ಶಕ್ತಾನುಸಾರ ನಿಮ್ಗೆ ಯಾವುದು ಆಗುತ್ತೋ ಅದನ್ನು ಬಿಸ್ನೆಸ್ ಮಾಡೋದಕ್ಕೆ ಹೇಳಿ. ಸಾಧ್ಯವಾದಷ್ಟು ಆದಷ್ಟು ಬೇಗ ಮೇಲೆ ಬರ್ತಾನೆ. 2.5-3 ವರ್ಷಗಳ ಒಳಗಡೆಯಾಗಿ ಅವನು ಉನ್ನತವಾದ ಸ್ಥಾನಕ್ಕೆ ಹೋಗ್ತಾನೆ. ಬಿಸ್ನೆಸ್ ಮಾಡೋದಕ್ಕೆ ಹೇಳಿ ಅಮ್ಮ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದಕ್ಕಾಗಿ. ನೀವು ಕೂಡ ಕರೆ ಮಾಡಿ ಮಾತನಾಡ್ಬೋದು. ಟಿವಿ ಸ್ಕ್ರೀನ್ ಮೇಲೆ ನೇರ ಪ್ರಸಾರದ ಕಾರ್ಯಕ್ರಮದ ಫೋನ್ ನಂಬರ್ ಕೂಡ ಇದೆ. ಹಾಗೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ 9900089018 ಹಾಗೆ 9900089019 ಈ ನಂಬರ್ಗೆ ಕಾಲ್ ಮಾಡಿ ಗುರೂಜಿಯವರು ನೇರವಾಗಿ ಸಿಗ್ತಾರೆ. ಮಾತನಾಡಿ ನಿಮ್ಗೆ ಏನು ಸಮಸ್ಯೆ ಇದೆ ಅನ್ನೋದನ್ನು ಕೂಡ ಶೇರ್ ಮಾಡ್ಬೋದು. ಜೊತೆಗೆ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ, ಇದು ರಾಜರಾಜೇಶ್ವರಿ ನಗರದ ದೇವಸ್ಥಾನದ ಆಪೋಸಿಟ್ ಇದೆ. ಅಲ್ಲಿ ಕೂಡ ಹೋಗಿ ಭೇಟಿ ಮಾಡಿ ನಿಮ್ಮೆಲ್ಲ ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ. ಗುರುಜಿ ಹೇಳ್ತಾ ಇದ್ರಿ ರಾಶಿ ಅನುಸಾರವಾಗಿ ಯಾವ ರೀತಿಯಾಗಿ ಹರಡುಗಳನ್ನು ಧರಿಸಬೇಕು ಅಂತ ತಿಳಿಸ್ಕೊಡಿ ಗುರುಜಿ. ಕೆಲವರಿಗೆ ರಾಶಿ ನಕ್ಷತ್ರಗಳೇ ಗೊತ್ತಿರೋದಿಲ್ಲ. ಈಗಿರುವಾಗ ಯಾವ ಕಲ್ಲುಗಳನ್ನು ಧರಿಸಬೇಕು ಅನ್ನುವಂಥದ್ದು ಗೊಂದಲ ಇರ್ತದೆ. ಮತ್ತು ಯಾವುದೋ ಒಂದು ಧರಿಸಿದ್ರೆ ನನಗೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು ತಪ್ಪು. ಅದು ಆದ ಕಾರಣದಿಂದ ರಾಶಿ ನಕ್ಷತ್ರಗಳು ಗೊತ್ತಿಲ್ಲದೆ ಇರೋರಿಗೆ ನಾಮ ನಕ್ಷತ್ರಕ್ಕೆ ಸಂಬಂಧಿಸಿದಂತೆ ಮತ್ತು ಕುಲ ದೇವರಿಗೆ ಸಂಬಂಧಿಸಿದಂತೆ ಎರಡನ್ನೂ ಕೂಡ ಯಾವುದನ್ನು ಧರಿಸಬೇಕು ಅನ್ನುವಂಥದ್ದು ಗುರುವಿನ ಆಜ್ಞೆಯಿಂದ ಧರಿಸಿದಾಗ ನಿಮ್ಮ ಇಷ್ಟಾನುಸಾರ ಯಾವ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದಂತೆ ನೀವು ಧರಿಸಿದಾಗ ಅದನ್ನು ಖಂಡಿತವಾಗ್ಲೂ ಕೂಡ ಸಕ್ಸಸ್ ಪಡ್ಕೋಬಹುದು. ವೃಷಭ ರಾಶಿಗೆ ಸಂಬಂಧಿಸಿದಂತೆಯೇ ಮರತಕ ಮತ್ತು ನೀಲ ಈ ಎರಡೂ ಕಲ್ಲುಗಳನ್ನು ಕೂಡ ಧರಿಸಬಹುದು. ಮಿಥುನ ರಾಶಿಯವರಿಗೆ ಪಚ್ಚೆ ಮತ್ತು ಮಾಣಿಕ್ಯ ಅನ್ನುವಂಥದ್ದು ಧರಿಸಬಹುದು. ಕಟಕ ರಾಶಿಯವರಿಗೆ ಹವಳ ಮತ್ತು ಪುಷ್ಯರಾಗ ಅನ್ನುವಂಥದ್ದು ಧರಿಸಬಹುದು. ಸಿಂಹ ರಾಶಿಯವರಿಗೆ ವಿಶೇಷವಾಗಿ ಕೆಂಪು, ಹಳದಿ ಮತ್ತು ಕೇಸರಿ ಈ 3 ಕಲ್ಲುಗಳನ್ನು ಯಾವುದಾದ್ರೂ ಒಂದನ್ನು ಕೂಡ ಧರಿಸಬೇಕಾಗುತ್ತದೆ. ಕೆಂಪು ಸಿಂಹ ರಾಶಿಯವರಿಗೆ ವಿಶೇಷವಾಗಿ ಸ್ಥಾನಮಾನ ಅನ್ನುವಂಥದ್ದು ಕೊಡುತ್ತದೆ. ಕನ್ಯಾ ರಾಶಿಗೆ ಸಂಬಂಧಿಸಿದಂತೆಯೇ ಮಾಣಿಕ್ಯ ಮತ್ತು ಪಚ್ಚೆ ಈ ಕಲ್ಲುಗಳನ್ನು ಧರಿಸಿದ್ರೆ ತುಂಬ ವಿಶೇಷವಾದ ಸ್ಥಾನಮಾನ ಪಡ್ಕೋಬಹುದು. ತುಲಾ ರಾಶಿಗೆ ಸಂಬಂಧಿಸಿದಂತೆಯೇ ಮರತಕ ಮತ್ತು ನೀಲ ಈ ಕಲ್ಲುಗಳನ್ನು ಧರಿಸಿದಾಗ ಆದಷ್ಟು ಬೇಗ ಅನುಕೂಲ, ಇಷ್ಟಪ್ರಾಪ್ತಿ ಅನ್ನುವಂಥದ್ದು ಆಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಹವಳ ಮತ್ತು ಮಾಣಿಕ್ಯ ಮತ್ತು ಪುಷ್ಯರಾಗ ವಿಶೇಷವಾಗಿ ಗುರುವಿನ ಸ್ಥಾನ ಮತ್ತು ಅನ್ಕೊಂಡದ್ದನ್ನು ಸಾಧನೆ ಮಾಡೋದಕ್ಕೆ ಪುಷ್ಯರಾಗ ಅನ್ನುವಂಥದ್ದು ಹೊಳಿತು ಅನ್ನುವಂಥದ್ದು ಬರ್ತಾ ಇದೆ. ಧನುಸು ರಾಶಿಯವರಿಗೆ ಪುಷ್ಯರಾಗ, ಹವಳ ಮತ್ತು ನೀಲಂ ಈ ಧನುಸು ರಾಶಿಯವರಿಗೆ ನೀಲಂ ಅನ್ನುವಂಥದ್ದು ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಕೊಡುತ್ತದೆ. ಮಕರ ರಾಶಿಯವರಿಗೆ ನೀಲಂ ಮತ್ತು ಪಚ್ಚೆ ಈ 2 ಕಲ್ಲುಗಳು ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಬರುತ್ತದೆ.
ಕುಂಭರಾಶಿಗೆ ಸಂಬಂಧಿಸಿದಂತೆ ನೀಲಂ ಮತ್ತು ಪಚ್ಚೆ, ಯಾಕಂತಂದರೆ ಶನಿಯ ಅಧಿಪತಿಯಾಗಿ ಪಚ್ಚೆಯನ್ನು ಧರಿಸೋದ್ರಿಂದ ನಿಮಗೆ ವೈಜ್ಞಾನಿಕವಾಗಿ ಮತ್ತು ಪ್ರಪಂಚಕ್ಕೆ ಸಂಬಂಧಿಸಿದಂತಹ ಪಂಚಭೂತಗಳಿಗೆ ಕನೆಕ್ಟಿವಿಟಿ ಅನ್ನುವಂಥದ್ದು ಪಚ್ಚೆ ಧರಿಸಿದ್ರೆ ತುಂಬ ಶ್ರೇಷ್ಠ ಅನ್ನುವಂಥದ್ದು ಬರ್ತದೆ. ಮೀನರಾಶಿಯವರಿಗೆ ಪುಷ್ಯರಾಗ, ಹವಳ ಮತ್ತು ನೀಲಂ ಈ 3 ಕಲ್ಲಲ್ಲಿ ಹವಳವನ್ನು ಧರಿಸಿದಾಗ ತುಂಬ ಶ್ರೇಷ್ಠವಾಗಿ ಫಲಾಫಲಗಳು ಅನ್ನುವಂಥದ್ದು ಬರ್ತದೆ. ಆವಾಗಲೇ ಹೇಳಿದಾಗೆ ನವರತ್ನದ ಉಂಗುರ ಎಷ್ಟು ಶ್ರೇಷ್ಠವೋ ಅದೇ ರೀತಿಯಾಗಿ ವಜ್ರ ಅನ್ನುವಂಥದ್ದು ಕಲ್ಲನ್ನು ಕೂಡ ಎಲ್ಲರೂ ಕೂಡ ಧರಿಸೋಕ್ಕಾಗೋದಿಲ್ಲ. ಅವರು ಪ್ರತ್ಯೇಕವಾಗಿ ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಮತ್ತು ನಾಮ ನಕ್ಷತ್ರಕ್ಕೂ ಸಂಬಂಧಿಸಿದಂತೆ ಮತ್ತು ಕುಲದೇವರು ಮತ್ತು ಇಷ್ಟದೇವರು ಈ ಇಷ್ಟನ್ನೂ ಪರಿಗಣನೆಗೆ ತೆಗೆದುಕೊಂಡು ವಜ್ರದ ಉಂಗುರವನ್ನು ವಿಶೇಷವಾಗಿ ಗುರುಗಳ ಆಜ್ಞೆಯಂತೆ ಯಾವ ದಿನ ಮತ್ತು ಯಾವ ಸಂಪ್ರದಾಯಗಳ ಪ್ರಕಾರವಾಗಿ ಧರಿಸಿದಾಗ ತನ್ನದೇ ಆದಂತಹ ಒಂದು ಪವರ್ ಎನರ್ಜಿ ಅನ್ನುವಂಥದ್ದು ಉಳಿದ ಎಲ್ಲ ಗ್ರಹಗಳಿಗೂ ವಿಶೇಷವಾದ ಸ್ಥಾನಮಾನ ವಜ್ರಕ್ಕೆ ಅನ್ನುವಂಥದ್ದು ಬರುತ್ತದೆ. ಮತ್ತು ವಾಸ್ತುವಿಗೆ ಸಂಬಂಧ ಲೋಪದೋಷವನ್ನು ಸಂಪೂರ್ಣವಾಗಿ ಪರಿಹಾರ ಕೊಡುವಂಥದ್ದು ಏಕೈಕ ಅರಳು ಅಂತಂದರೆ ವಜ್ರ ಮಾತ್ರನೇ. ಆದ ಕಾರಣದಿಂದ ಈ ವಜ್ರವನ್ನು ತನ್ನದೇ ಆದಂತಹ ಶೈಲಿಯಲ್ಲಿ ಸಂಪ್ರದಾಯಗಳಲ್ಲಿ ಧರಿಸಿದಾಗ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು. ಮುಖ್ಯವಾಗಿ ನಾನ್ ವೆಜ್ ತಿನ್ನುವಾಗ ಇದನ್ನು ವಜ್ರವನ್ನು ತೆಗೆದಿಟ್ಟು ಅದನ್ನು ಉಪಯೋಗಿಸಬಾರದು. ತದನಂತರ ಶುದ್ಧಿಪಡಿಸ್ಕೊಂಡು ಮತ್ತೆ ಅದನ್ನು ಉಪಯೋಗಿಸಿದಾಗ ನವರತ್ನದ ಉಂಗುರವಾದರೂ ಆಗಬಹುದು, ವಜ್ರದ ಉಂಗುರವನ್ನು ಆದರೂ ಸರಿಯೇ, ಇವೆರಡನ್ನು ಕೂಡ ಪ್ರತ್ಯೇಕವಾಗಿ ಫಲಾಫಲಗಳು ನೀಡುವಂತಹ ಒಂದು, ಯಾಕಂತಂದರೆ ಅದೊಂದು ಪವರ್ಫುಲ್ ಆದ ಎನರ್ಜಿ. ಅದನ್ನು ನಾವು ಸುಮ್ಮನೆ ಕಾಟಾಚಾರಕ್ಕೆ ಉಪಯೋಗಿಸಿದ್ರೆ ನಮಗೆ ಒತ್ತಡಗಳಲ್ಲಿ ಇನ್ನೂ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಅಥವಾ ಬರುವಂತಹ ಅವಕಾಶಗಳು ತಡೆದು ಇಡುವಂಥದ್ದು, ಅದನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತಂದಾಗ ನಮಗೆ ಬೇರೆ ರೀತಿ ಸಮಸ್ಯೆಗಳನ್ನು ಕೂಡ ಉದ್ಭವ ಆಗುವಂತಹ ಮಾರ್ಗಗಳಿರ್ತವೆ. ಆದ ಕಾರಣದಿಂದ ಗುರುವಿನ ಆಜ್ಞೆಯಂತೆ ನವರತ್ನದ ಉಂಗುರವನ್ನು ಮತ್ತು ವಜ್ರದ ಉಂಗುರವನ್ನು ಪ್ರತ್ಯೇಕವಾದ ಸ್ಥಾನಮಾನ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ತಿಳಿಸ್ಕೊಡ್ತದೆ. ಖಂಡಿತ ಗುರುಜಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ. ಹಲೋ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೈಸೂರಿಂದ ಮೇಡಮ್. ಮೈಸೂರಿಂದ. ನಿಮ್ಮ ಹೆಸರು? ಜಯಲಕ್ಷ್ಮಿ. ಜಯಲಕ್ಷ್ಮಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಮಗಳ ಬಗ್ಗೆ. ಮಗಳ ಹೆಸರು ಹಾಗೆ ಜನ್ಮ ದಿನಾಂಕ ತಿಳಿಸ್ತೀರಾ? ಅವಳು ವೇದಾಶ್ರೀ ಅಂತ. ವೇದಾಶ್ರೀ. ಹಾ. ಜನ್ಮ ದಿನಾಂಕ? ಅವಳದು ಆಗಸ್ಟ್ 7, 1999 ಇಸ್ವಿ. ಆಗಸ್ಟ್ 7, 1999 ಇಸ್ವಿ. 1999. ಹಾ ಹಾ. ಓಕೆ ಗುರುಜಿ, ಇದರ ಏನ್ ಪ್ರಶ್ನೆ ಇದೆ ಮಗಳ ಬಗ್ಗೆ ಕೇಳಿ. ನಮಸ್ತೆ ಗುರು. ನಮಸ್ಕಾರ ಅಮ್ಮ. ಮೃಗಶಿರ ನಕ್ಷತ್ರ 1ನೇ ಪಾದ ಋಷಭ ರಾಶಿ ಅನ್ನುವಂಥದ್ದು ಬರ್ತದೆ. ಹೇಳಿ ಅಮ್ಮ, ಪ್ರಶ್ನೆ ಏನು? ಅವಳು ಗೌರ್ಮೆಂಟ್ ಜಾಬ್ ಆಗುತ್ತ ಅಂತ ಕೇಳಾಯ್ತು. ವಿದ್ಯೆದಲ್ಲೇನೋ ತೊಂದರೆ ಇಲ್ಲ, ಉನ್ನತವಾದ ಸ್ಥಾನಕ್ಕೆ ಹೋಗ್ತಾಳೆ ಮಗಳು. ಯಾಕಂತಂದರೆ ಶುಕ್ರಾಧಿಪತಿಯಾಗಿ ಶುಕ್ರ ಹಣಕಾಸು ಮತ್ತು ಬುದ್ಧಿಶಕ್ತಿಗೆ ಸಂಬಂಧಿಸಿದಂತಹ ಗುರುವಿನ ಇಬ್ಬರೂ ಕೂಡ 2 ಸ್ನೇಹ ಬಲ. ಆದ ಕಾರಣದಿಂದ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಅನ್ನುವಂಥದ್ದಿಲ್ಲ. ಆ ಎಮ್ಮನಿಗೆ ಯಾವ ಸಬ್ಜೆಕ್ಟ್ನಲ್ಲಿ ಇಷ್ಟನೋ, ಯಾವ ಕೋರ್ಸ್ ಇಷ್ಟನೋ ಅದನ್ನು ಮಾಡಿಸಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ. ಮುಗಿಸಿದಾಳೆ ಗುರುಜಿ ಅವಳು. ಇನ್ನೂ ಯೋಗ ಬಲ ಇದೆಯಮ್ಮ. ನೀವು ಎಷ್ಟು ಓದಿಸಿದ್ರೂ ಕೂಡ ಯೋಗ ಬಲದಲ್ಲಿ ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗಗಳಿದ್ದಾವೆ. ಮತ್ತು ಕೆಲಸ ಅಂತ ಕೇಳಿದ್ರಿ, ಕೆಲಸದ ವಿಷಯದಲ್ಲಿ ಗೌರ್ಮೆಂಟ್ ಜಾಬೇ ಬೇಕು, ಪ್ರೈವೇಟಲ್ಲೇ ಬೇಕು, ನಾವು ಇಷ್ಟ ಆಗೋ ಜಾಗದಲ್ಲೇ ಬೇಕು ಅನ್ನೋದಕ್ಕಿಂತನೂ ಆ ಮಗು ಯಾವ ಸಬ್ಜೆಕ್ಟ್ನಲ್ಲಿ ಇಷ್ಟಪಟ್ಟು ಕೆಲಸ ಕಾರ್ಯ ಅನ್ನುವಂಥದ್ದು ಮಾಡ್ತಾಳೋ ಆ ಕೆಲಸದಲ್ಲಿ ಖಂಡಿತವಾಗ್ಲೂ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾಳೆ. ಅಂದರೆ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೆ ಕೇಳಿ ತನ್ನಕ್ಕೆ ತಾನೇ 2 ವರ್ಷಗಳ ನಂತರ ಪ್ರಮೋಷನ್ ಸಿಕ್ಕಿ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾಳೆ. ಆದಷ್ಟು ಬೇಗ ಒಳ್ಳೆಯದಾಗುತ್ತದೆ, ಏನು ಯೋಚನೆ ಮಾಡಬೇಡಿ. ಮದುವೆದಾಗುತ್ತಮ್ಮ, ವಿಳಂಬ ಸ್ವಲ್ಪ ಆಗುತ್ತದೆ. ಮರತಕ ಮತ್ತು ನೀಲಂ ಅನ್ನುವಂತಹ ಕಲ್ಲನ್ನು ಆ ಎಮ್ಮನಿಗೆ ಕೊಡಿಸಿ, ಬೆಳ್ಳಿನಲ್ಲೇ ಕೊಡಿಸಿ, ಆದಷ್ಟು ಬೇಗ ನಿಮಗೆ ಏನು ಅನಿಸಿಕೆ ಕಂಕಣ ಭಾಗ್ಯ ಆಗಿರ್ಬೋದು ಮತ್ತು ಉದ್ಯೋಗದಲ್ಲಾಗಿರ್ಬೋದು ಎರಡಕ್ಕೂ ಕೂಡ ಫಲ ಸಿಗುತ್ತದೆ. ನೀಲಂ ಮತ್ತು ಮರತಕ ಈ 2 ಕಲ್ಲಲ್ಲಿ ಯಾವುದಾದ್ರೂ ಒಂದು ಕಲ್ಲನ್ನು ಹರಳನ್ನು ನೀಲಂ ಬೆಳ್ಳಿನಲ್ಲಿ ಕೊಡಿಸಿ, ಆದಷ್ಟು ಬೇಗ ಒಳ್ಳೇದಾಗುತ್ತೆ ಅಪ್ಪ. ಒಳ್ಳೇದಾಗಲಿ. ಆಯ್ತು. ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ನೀವು ಕೂಡ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂಗೆ ಭೇಟಿ ಕೊಡಿ. ಟಿವಿ ಸ್ಕ್ರೀನ್ ಮೇಲೆ ನೇರವಾಗಿ ಗುರೂಜಿನ ಭೇಟಿ ಮಾಡಬೇಕು ಅಂದರೆ ಯಾವ ನಂಬರ್ನ
ಕಾಲ್ ಮಾಡಬೇಕು ಅನ್ನೋದು ಕೂಡ ಇದೆ. ನಾನೊಮ್ಮೆ ಆ ನಂಬರ್ನ ಹೇಳ್ತೀನಿ ನಿಮಗೆ. 99900008 9018 ಹಾಗೆ 990008 9019 ಈ ನಂಬರ್ಗೆ ಕಾಲ್ ಮಾಡಿದರೆ ಗುರೂಜಿ ನೇರವಾಗಿ ಭೇಟಿ ಮಾಡಬಹುದು. ಜೊತೆಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾರೆ. ಗುರೂಜಿ ಎಷ್ಟೊತ್ತಿಗೆ ಸಿಗ್ತಾರೆ, ಏನು ಎತ್ತ ಎಲ್ಲವನ್ನ ಕೂಡ ತಿಳ್ಕೊಂಡು ಹೋಗಿ ಕಾರ್ಯಕ್ರಮವನ್ನು ಕೊನೆವರೆಗೂ ನೋಡಿ. ನಿಮಗೆ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ ಸಂಪೂರ್ಣವಾದ ಅಡ್ರೆಸ್ಸನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಗುರೂಜಿ ಸಾಕಷ್ಟು ಜನ ಕಾಲ್ ಮಾಡಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಸೊ ಇವತ್ತು ಕಾರ್ಯಕ್ರಮದ ಕೊನೆಯಲ್ಲಿದ್ದೀವಿ. ವೀಕ್ಷಕರಿಗೆ ಏನು ಹೇಳ್ತೀರಾ, ಅದರಲ್ಲೂ ಕೂಡ ನವರತ್ನಗಳ ಬಗ್ಗೆ ವಿಶೇಷವಾಗಿ ಏನು ತಿಳಿಸೋಕೆ ಇಷ್ಟಪಡ್ತೀರಾ? ನವರತ್ನಗಳ ಬಗ್ಗೆ ಅಂತಂದರೆ ಆಗಲೇ ಹೇಳಿದಾಗೆ ಪ್ರಥಮವಾಗಿ ಈ ನಮ್ಮ ಪಂಚಭೂತಗಳಿಗೂ ಮತ್ತು ನಮ್ಮ ಜ್ಞಾನೇಂದ್ರಿಯಗಳಿಗೂ ಸಂಬಂಧಿಸಿದಂತೆಯೇ ನಮ್ಮ ಜೀವನದ ಬುನಾದಿ ಹೇಗೆ ನಾವು ರೂಪಿಸ್ಕೋಬಹುದು ಅನ್ನುವಂಥದ್ದು ನಮಗೆ ಅರಿವು ಬರಬೇಕು. ಹಾಗೆಯೇ ಈ ನವರತ್ನಗಳಿಗೂ ಮತ್ತು ನವಧಾನ್ಯಗಳಿಗೂ ನಮ್ಮ ಇಷ್ಟ ಕಷ್ಟಗಳ ಅನಾರೋಗ್ಯಕ್ಕೆ ಸಂಬಂಧಿಸಿದಂತಹ ನವರತ್ನಗಳಿಗೂ ಅವಿನಾಭಾವ ಸಂಬಂಧ ಅನ್ನುವಂಥದ್ದು. ಅಂದರೆ ಗುರುಗಳ ಆಜ್ಞೆಯಂತೆ ಯಾವ ನವರತ್ನವನ್ನು, ಯಾವ ಹರಳನ್ನು ಮತ್ತು ಯಾವ ರೂಪದಲ್ಲಿ ಧರಿಸಬೇಕು ಅನ್ನುವಂಥದ್ದು ಸಂಪೂರ್ಣ ಮಾಹಿತಿ ಇಲ್ದಿರನೇ ಧರಿಸಿದಾಗ ಏನಾಗುತ್ತದೆ, ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೇ ಆದರೂ ಒಂದು ರೂಪದಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಬರ್ತದೆ. ಆದ ಕಾರಣದಿಂದ ಎಕ್ಸಾಂಪಲ್ ಆಗಿ ಇವಾಗ ನಮಗೇನೋ ಒಂದು ಅನಾರೋಗ್ಯ ಅನ್ನುವಂಥದ್ದು ಇರುತ್ತದೆ. ಆದ ಕಾರಣದಿಂದ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಜಸ್ಟ್ ನಾವು ಮಾತ್ರೆಗಳು ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಕೊಟ್ಟರೆ ಓಕೆ ಸೂಕ್ತ, ಇಲ್ಲಾಂತಂದರೆ ಏನಾಗುತ್ತದೆ ಬೇರೆ ರೂಪದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಅನ್ನುವಂಥದ್ದು ಬರ್ತದೆ. ಆದ ಕಾರಣದಿಂದ ನಾವೇನಾಗಬೇಕು, ಫ್ಯಾಮಿಲಿ ಡಾಕ್ಟರ್ ಅನ್ನುವಂಥದ್ದು ಹತ್ರ ಹೋಗಿ ಅದ್ರ ತಕ್ಕಂತೆಯೇ ಯಾವ ಕಾಯಿಲೆಗೆ ಯಾವ ಔಷಧಿ ತಗೋಬೇಕು ಅನ್ನುವಂಥದ್ದು ಅವ್ರ ಕಡೆಯಿಂದ ನಾವು ಪಡ್ಕೊಂಡಾಗ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು. ಅದೇ ರೂಪದಲ್ಲೇ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದಲ್ಲಿ ನವರತ್ನಗಳಿಗೆ ಪ್ರತ್ಯೇಕವಾದ ಸ್ಥಾನಮಾನ ಅನ್ನುವಂಥದ್ದು ಇದೆ. ಆದ ಕಾರಣದಿಂದ ಗುರುವಿನ ಆಜ್ಞೆಯಂತೆ ಪ್ರತಿಯೊಂದು ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆಯೇ, ಕುಲ ದೇವರಿಗೆ ಸಂಬಂಧಿಸಿದಂತೆಯೇ, ನಾಮ ದೇವರಿಗೆ ಸಂಬಂಧಿಸಿದಂತೆಯೇ ಮತ್ತು ನಾಮ ನಕ್ಷತ್ರಕ್ಕೂ ಜನ್ಮ ನಕ್ಷತ್ರಕ್ಕೂ ಸಂಬಂಧಿಸಿದಂತೆಯೇ ಪ್ರತ್ಯೇಕವಾದ ಅರಳು ಇರುತ್ತದೆ. ತನ್ನದೇ ಆದಂತಹ ಒಂದು ವೈಶಿಷ್ಟ್ಯವಾದ ಶಕ್ತಿ ಅನ್ನುವಂಥದ್ದು ಇರುತ್ತದೆ. ಆ ಶಕ್ತಿ ನಾವು ಪಡ್ಕೋಬೇಕು ಅಂತಂದರೆ ಗುರುವಿನ ಆಜ್ಞೆಯಿಂದನೇ ನಾವು ಧರಿಸಬೇಕಾಗುತ್ತದೆ. ಧರಿಸಿದಾಗ ನಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಮತ್ತು ನಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ಈ ನವರತ್ನಗಳ ಶಾಸ್ತ್ರ ಅನ್ನುವಂಥದ್ದು ತಿಳಿಸ್ಕೊಡ್ತದೆ ಅಮ್ಮ. ಖಂಡಿತ ಗುರುಜಿ, ಇಷ್ಟೊತ್ತು ಕೂಡ ಕಾರ್ಯಕ್ರಮದಲ್ಲಿದ್ರಿ, ಸಾಕಷ್ಟು ವಿಚಾರಗಳನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಗುರುಜಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನವರತ್ನಗಳ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ 7:30ಕ್ಕೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗುರುಜಿಯವರು ಇರ್ತಾರೆ. ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಕಾಲ್ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳಬಹುದು, ಅದಕ್ಕೇನು ಪರಿಹಾರ ಅನ್ನೋದನ್ನು ಕೂಡ ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ. ನಾಗೇಶ್ ಗುರೂಜಿ ವಂಶ ಪಾರಂಪರ್ಯ ಜ್ಯೋತಿಷ್ಯ